ಪ್ರೈಸ್ ದ ಲಾರ್ಡ್. ಜೀಸಸ್ ಮೈ ಲೈಫ್ MS ಚಾನಲ್ ಅನ್ನು ನೋಡುತ್ತಿರುವಂತಹ ನನ್ನೆಲ್ಲ ಆತ್ಮಿಕ ಸ್ನೇಹಿತರಿಗೆ ಪೂರಕವಾದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಸೊಲೊಮನ್ ರಾಜನ ಕುರಿತು ಆತನ ಶ್ರೇಷ್ಠತೆ ಬಗ್ಗೆ, ಆತನ ಜ್ಞಾನದ ಬಗ್ಗೆ ಅನೇಕರು ಬೋಧಿಸುತ್ತಾರೆ. ಅನೇಕ ಸಾರಿ ನಾವು ಜ್ಞಾಪಕ ಮಾಡಿಕೊಳ್ಳುತ್ತೇವೆ. ಆದರೆ ಈ ವಿಡಿಯೋದೊಳಗೆ ಸೊಲೊಮನನ ರಾಜ್ಯ ಪತನದ ಬಗ್ಗೆ ತಿಳಿದುಕೊಳ್ಳೋಣ. ರಾಜನಾದ ಸೊಲೊಮನನು ಹೇಗೆ ಪತನವಾದನು, ತನ್ನ ರಾಜ್ಯ ಹೇಗೆ ವಿಭಜನೆ ಆಯಿತು, ಆತನ ಪತನಕ್ಕೆ ಸಂಬಂಧಿಸಿದ ಅಂಶಗಳೇನು, ಯಾವುದರಿಂದ ಆತನು ಪತನವಾದನು, ಅವುಗಳಿಗೆ ಕಾರಣವೇನು, ಅವುಗಳಿಂದ ನಾವು ಕಲಿತುಕೊಳ್ಳಬೇಕಾದ ಪಾಠಗಳೇನು, ಎಲ್ಲ ವಿಷಯಗಳನ್ನು ಈ ವಿಡಿಯೋದೊಳಗೆ ನಾವು ನೋಡೋಣ. ವಿಡಿಯೋವನ್ನು ಪೂರ್ತಿಯಾಗಿ ಕಡೆವರೆಗೂ ಎಲ್ಲಿಯೂ ಸ್ಕಿಪ್ ಮಾಡದೆ ನೋಡಿರಿ. ರಾಜನಾದ ಸೊಲೊಮನನು ಕುರಿತು ಒಂದು ವಾಕ್ಯ ನನಗೆ ಬಹಳ ಆಕರ್ಷಣೆ ಮಾಡಿತು. 1 ಅರಸರ ಗ್ರಂಥ 11ನೇ ಅಧ್ಯಾಯ 5ರಿಂದ 6ನೇ ವಾಕ್ಯವನ್ನು ನೋಡಿರಿ. ತನ್ನ ತಂದೆಯಾದ ದಾವಿದನಂತೆ ನಡೆಯಲಿಲ್ಲ, ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಯಾದನು. ಅವನ ತಂದೆಯಾದ ದಾವಿದನು ಪೂರ್ಣ ಮನಸ್ಸಿನಿಂದ ಸೇವಿಸಿದಂತೆ ಅವನು ಸೇವಿಸಲಿಲ್ಲ. ಈ ವಾಕ್ಯವು ಓದುತ್ತಿರುವಾಗ ಸೊಲೊಮನನು ದೇವರ ದೃಷ್ಟಿಗೆ, ಅಂದರೆ ದೇವರ ದೃಷ್ಟಿಯಲ್ಲಿ ಕೆಟ್ಟ ನಡತೆಯಲ್ಲಿ ನಡೆದ ವ್ಯಕ್ತಿಯಾಗಿ ನನಗೆ ಕಾಣಿಸಿದನು. ಈ ವಾಕ್ಯವನ್ನು ಪರಿಶೀಲನಾ ಭಾಗವಾಗಿ ಅರ್ಥ ಮಾಡಿಕೊಂಡ ವಿಷಯಗಳನ್ನೇ ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳುತ್ತಿದ್ದೇನೆ. ಸೊಲೊಮನ್ ರಾಜನು ಇಸ್ರಾಯೇಲರ ಚರಿತ್ರೆಯಲ್ಲಿ ಅತ್ಯಂತ ಜ್ಞಾನವಂತನು, ಅತ್ಯಂತ ವಿವೇಕವಂತನು, ಅತ್ಯಂತ ಐಶ್ವರ್ಯವಂತನಾಗಿ ಹೆಸರು ಪಡೆದ ರಾಜನು. ರಾಜನಾದ ಸೊಲೊಮನನು ತನ್ನ ಪ್ರಾರಂಭದ ಜೀವಿತದಿಂದ ಪತನದವರೆಗೂ ಸಹ ಮುಖ್ಯವಾದ ಅಂಶಗಳನ್ನು ನಾವು ತಿಳಿದುಕೊಳ್ಳೋಣ. ರಾಜನಾದ ಸೊಲೊಮನನು ದಾವಿದನ ಕುಮಾರನು ಎಂದು ನಮಗೆ ಗೊತ್ತಿದೆ. ಯೌವನಸ್ಥನಾಗಿರುವಾಗಲೇ ರಾಜನಾದನು. ಯೌವನ ಕಾಲದಲ್ಲೇ ದೇವರು ಆತನನ್ನು ಆರಿಸಿ ತೆಗೆದುಕೊಂಡರು. ಸೊಲೊಮನನು ದೇವರನ್ನು ಹೆಚ್ಚಾಗಿ ಪ್ರೀತಿಸಿದನು, ತಂದೆಯ ಮಾತನ್ನು ಕೇಳುತ್ತಿದ್ದನು. ತನ್ನ ತಂದೆಯಾದ ದಾವಿದನು ತನಗೆ ಕೊಟ್ಟಂತಹ ಒಳ್ಳೆಯ ಸಲಹೆಗಳನ್ನು ಅನುಸರಿಸುತ್ತಿದ್ದನು. 1 ಅರಸರ ಗ್ರಂಥ 3ನೇ ಅಧ್ಯಾಯ 5ನೇ ವಾಕ್ಯದ ಪ್ರಕಾರ ದೇವರೇ ಆತನ ಬಳಿಗೆ ಬಂದು ಏನು ಹೇಳಿದರು ಗೊತ್ತಾ? ದೇವರಾದ ಯೆಹೋವನು ಆ ರಾತ್ರಿ ಕನಸಿನಲ್ಲಿ ಅವನಿಗೆ ಕಾಣಿಸಿಕೊಂಡು, ನಿನಗೆ ಯಾವ ವರ ಬೇಕು ಕೇಳಿಕೋ ಎಂದು ಹೇಳಿದರು. ದೇವರೇ ಬಂದು ನಿನಗೆ ಏನು ಬೇಕು ಕೇಳಿಕೋ, ನಾನು ಕೊಡುವೆನು ಎಂದು ಹೇಳಿದರು. ಆಗ ಸೊಲೊಮನನು ಜ್ಞಾನವನ್ನು ಕೋರಿಕೊಳ್ಳುತ್ತಾನೆ, ವಿವೇಕವನ್ನು, ಜ್ಞಾನವನ್ನು ಅನುಗ್ರಹಿಸು ಎಂದು ಬೇಡಿಕೊಳ್ಳುತ್ತಾನೆ. ರಾಜನಾದ ಸೊಲೊಮನನು ದೀರ್ಘಾಯುಷ್ಯು, ಸಂಪತ್ತು, ತನ್ನ ಶತ್ರುಗಳನ್ನು ನಾಶ ಮಾಡು ಎಂದು ಇಂತಹ ಯಾವುದನ್ನೂ ಸಹ ಕೇಳಿಕೊಳ್ಳಲಿಲ್ಲ. ರಾಜನಾದ ಸೊಲೊಮನನು ದೇವರ ಪ್ರಜೆಗಳನ್ನು ನಡೆಸುವುದಕ್ಕೆ ನನಗೆ ಜ್ಞಾನವನ್ನು ಕೊಡಿ ಎಂದು ಕೇಳಿದನು. ದೇವರು ಆ ಮಾತನ್ನು ಕೇಳಿ ಪ್ರಭಾವಿತರಾದರು. ಆದ್ದರಿಂದ ದೇವರು ಸಂತೋಷಪಟ್ಟರು ಮತ್ತು ರಾಜನಾದ ಸೊಲೊಮನನಿಗೆ ಪ್ರಪಂಚದಲ್ಲಿ ಜೀವಿಸಿದ ಎಲ್ಲರಿಗಿಂತ ಹೆಚ್ಚಾಗಿ ಜ್ಞಾನವನ್ನು ಅನುಗ್ರಹಿಸಿದರು. ದೇವರು ಅಷ್ಟು ಮಾತ್ರವೇ ಅಲ್ಲದೆ ಸೊಲೊಮನ್ ರಾಜನು ಕೇಳದ ಆಶೀರ್ವಾದಗಳು, ಐಶ್ವರ್ಯ, ಘನತೆಯನ್ನು ಸಹ ದೇವರು ಕೊಟ್ಟರು. ದೇವರು ಆಶೀರ್ವಾದಗಳ ಮೇಲೆ ಆಶೀರ್ವಾದವನ್ನು ರಾಶಿ ರಾಶಿಯಾಗಿ ಸುರಿದರು. ವಾಸ್ತವವಾಗಿ ದೇವರು ಸೊಲೊಮನನಿಗೆ ತುಂಬ ಜ್ಞಾನವನ್ನು ಕೊಟ್ಟರು. 1 ಅರಸರ ಗ್ರಂಥ 3ನೇ ಅಧ್ಯಾಯ 12ನೇ ವಾಕ್ಯದ ಪ್ರಕಾರ, ನೋಡು, ನಿನಗೆ ಜ್ಞಾನವನ್ನು, ವಿವೇಕವನ್ನು ಅನುಗ್ರಹಿಸಿದ್ದೇನೆ. ನಿನ್ನಂತಹ ಜ್ಞಾನಿಯು ಮುಂಚೆ ಇರಲಿಲ್ಲ, ಮುಂದೆಯೂ ಇರುವುದಿಲ್ಲ. ಆದುದರಿಂದ ನಾನು ನಿನಗೆ ಕೊಟ್ಟಂತಹ ಜ್ಞಾನವನ್ನು, ವಿವೇಚನ ಮನಸ್ಸು ಎಂದರೆ ಒಳ್ಳೆಯದು ಮತ್ತು ಕೆಟ್ಟದನ್ನು, ಸತ್ಯ ಮತ್ತು ಅಸತ್ಯ, ನ್ಯಾಯ ಮತ್ತು ಅನ್ಯಾಯ, ಇವುಗಳ ನಡುವಿನ ಭೇದವನ್ನು ತಿಳಿದುಕೊಳ್ಳುವ ಬುದ್ಧಿಶಕ್ತಿ ಹೊಂದಿರುವ ಮನಸ್ಸು ನಿನಗೆ ನೀಡಿರುವೆ. ಅಂದರೆ ಸೊಲೊಮನನಿಗೆ ದೇವರು ಕೊಟ್ಟಿದ್ದು ಪ್ರಪಂಚದ ಚರಿತ್ರೆಯಲ್ಲಿ ಅತ್ಯಂತ ಜ್ಞಾನವಂತನಾಗಿ, ಅತ್ಯಂತ ತಿಳುವಳಿಕೆಯನ್ನು ಹೊಂದಿದವನಾಗಿ ಇದ್ದನು. ಅಂತಹ ಜ್ಞಾನ, ತಿಳುವಳಿಕೆ ಯಾರಿಗೂ ಸಹ ಇರಲಿಲ್ಲ. ಅಷ್ಟು ಐಶ್ವರ್ಯ, ಜ್ಞಾನ, ವಿವೇಕ ಇರುವಂತಹ ಸೊಲೊಮನನು ಕಾಲಕ್ರಮೇಣ ಶ್ರೇಷ್ಠ ರಾಜನಾದನು. ಆತನ ಕೀರ್ತಿ ದೇಶದಲ್ಲೆಲ್ಲ ಹಬ್ಬಿತು. ದೇಶ ಮಾತ್ರವೇ ಅಲ್ಲ, ಪ್ರಪಂಚದ 4 ದಿಕ್ಕುಗಳಿಗೂ ವ್ಯಾಪಿಸಿತು. ಸೊಲೊಮನ್ ರಾಜನ ಅದ್ಭುತಗಳ ಕುರಿತು, ಆತನ ಜ್ಞಾನದ ಕುರಿತು ಅನೇಕ ಮಂದಿ ಕೇಳಿ ಅದು ನಿಜವಾ ಅಥವಾ ಅಲ್ಲವಾ ಎಂಬುದನ್ನು ತಿಳಿದುಕೊಳ್ಳಲು ಅವನನ್ನು ಸಂಧಿಸುತ್ತಿದ್ದರು. ಅಂತಹ ಮಹಾಜ್ಞಾನಿಯನ್ನು ಭೇಟಿಯಾಗಲು ಅನೇಕ ಮಂದಿ ವಿವಿಧ ದೇಶಗಳಿಂದ ಆತನ ಬಳಿಗೆ ಬರುತ್ತಿದ್ದರು. ದೇಶಗಳಿಂದ ಆತನ ಬಳಿಗೆ ಬಂದು ಬೇಕಾಗಿದ್ದನ್ನು ಕಲಿತುಕೊಂಡು ಹೋಗುತ್ತಿದ್ದರು. ಶೇಬಾ ರಾಣಿ ಸೊಲೊಮನನ ಬಗ್ಗೆ ಕೇಳುತ್ತಿರುವ ವಿಷಯಗಳು ನಿಜವಾ ಅಥವಾ ಸುಳ್ಳಾ ಎಂದು ಆಕೆಯೇ ಸ್ವಯಂ ಆಗಿ ತಿಳಿದುಕೊಳ್ಳಲು ಆತನನ್ನು ಸಂಧಿಸಿದಳು. ಸೊಲೊಮನ್ ರಾಜನ ಅಪಾರವಾದ ಜ್ಞಾನವನ್ನು ನೋಡಿ ಎಲ್ಲರೂ ಆಶ್ಚರ್ಯಪಡುತ್ತಿದ್ದರು. ತನ್ನ ಪ್ರಜೆಗಳನ್ನು ಕಾಪಾಡುವುದಕ್ಕೆ, ಪೋಷಿಸುವುದಕ್ಕೆ ಮತ್ತು ರಕ್ಷಿಸಿಕೊಳ್ಳುವುದಕ್ಕೆ ಅಂತಹ ಜ್ಞಾನವನ್ನು ದೇವರು ಕೊಟ್ಟರೆ ಒಳ್ಳೆಯದಕ್ಕೆ ಬಳಸಿ ತನ್ನ ವಿವೇಕದಿಂದ ಪ್ರಜೆಗಳನ್ನು ಕಾಪಾಡಿ ಅನಂತರ ಸಂಪತ್ತು, ಐಶ್ವರ್ಯ, ಘನತೆ ಸೊಲೊಮನನನ್ನು ದೇವರಿಂದ ದೂರ ಮಾಡಿದವು. ರಾಜನಾದ ಸೊಲೊಮನನು ದೇವರಿಂದ ದೂರವಾಗಲು ಕಾರಣಗಳು ಇವೆ. ರಾಜನಾದ ಸೊಲೊಮನನು ಪತನಕ್ಕೆ ಕಾರಣಗಳು ಇವೆ.
ಆ ಪತನಕ್ಕೆ ದೇವರಿಂದ ದೂರವಾಗಲು ಸೊಲೊಮೋನನು ಸೋತು ಹೋಗಲು ಕಾರಣಗಳು ಏನು ಎಂದರೆ ಅದರಲ್ಲಿ ಪ್ರಮುಖವಾಗಿ 3 ಕಾರಣಗಳು. ಮೊದಲನೆಯದು ಐಶ್ವರ್ಯ ಮತ್ತು ಘನತೆಗಳು. ಆತನ ಐಶ್ವರ್ಯವು, ಸಂಪತ್ತುಗಳು, ಘನತೆ, ಕೀರ್ತಿ ಪ್ರಪಂಚ ವ್ಯಾಪ್ತಿಯಾಗಿ ವ್ಯಾಪಿಸಿದಾಗಲೂ ಸಹ ಆ ಸಂಪತ್ತನ್ನು ಹಿಡಿದು ಐಶ್ವರ್ಯವನ್ನು ಹಿಡಿದು ಆತನು ಹಾಳಾಗಿ ಹೋದನು. ಎರಡನೆಯದು ಸೊಲೊಮೋನನ ರಾಜ್ಯವು ಅತ್ಯಂತ ಶಕ್ತಿಶಾಲಿ ಮತ್ತು ವೈಭವಶಾಲಿಯಾಗಿತ್ತು. ಆ ರಾಜ್ಯದಲ್ಲಿ ಆಯುಧಗಳು, ಯುದ್ಧ ಉಪಕರಣಗಳು, ರಥಗಳು, ಕುದುರೆಗಳು, ಸೈನಿಕರು ಎಲ್ಲವೂ ಸಮೃದ್ಧಿಯಾಗಿದ್ದವು. ಶತ್ರುಗಳು ಆತನ ವಿರುದ್ಧ ಯುದ್ಧ ಮಾಡಲು ಧೈರ್ಯವನ್ನೇ ತೋರಿಸಲು ಸಾಧ್ಯವಾಗುತ್ತಿರಲಿಲ್ಲ. ದೇವರು ಸೊಲೊಮೋನನೊಡನೆ ಇದ್ದುದರಿಂದ ಆತನಿಗೆ ಯಾವ ಯುದ್ಧದಲ್ಲಿಯೂ ಸೋಲಿನ ಅನುಭವ ಇರಲಿಲ್ಲ. ಪ್ರತಿಯೊಂದು ಯುದ್ಧವು ದೇವರ ಸಹಾಯದಿಂದ ಜಯವಾಗಿ ಅಂತ್ಯಗೊಳ್ಳುತ್ತಿತ್ತು. ಮೂರನೆಯದು ಮಹಿಳೆಯರಿಂದ ಸೊಲೊಮನ್ ರಾಜನು ಹಾಳಾಗಿ ಹೋಗುವುದಕ್ಕೆ, ಪತನವಾಗುವುದಕ್ಕೆ ಕಾರಣ ಮಹಿಳೆಯರು ಸಹ. ಇಸ್ರಾಯೇಲ್ ರಾಜನು ಯಾವಾಗಲೂ ಸಹ ತಮಗೋಸ್ಕರ ಮಾಡಬಾರದ 3 ವಿಷಯಗಳು ಇವು: ಸಂಪತ್ತು ಅಂದರೆ ಐಶ್ವರ್ಯ, ಘನತೆ. ಎರಡನೆಯದು ಆಯುಧಗಳು. ಮೂರನೆಯದು ಮಹಿಳೆಯರು. ಇಸ್ರಾಯೇಲ್ ರಾಜನು ತಮಗೋಸ್ಕರ ಮಾಡಬಾರದ 3 ವಿಷಯಗಳು ಇವು. ಧರ್ಮೋಪದೇಶ ಕಾಂಡ 17ನೇ ಅಧ್ಯಾಯ 16ರಿಂದ 17ನೇ ವಾಕ್ಯದವರೆಗೂ ನೋಡಿರಿ. ಈ 3 ವಿಷಯಗಳು ಇಸ್ರಾಯೇಲ್ ರಾಜರು ಮಾಡಬಾರದು: ಕುದುರೆಯ ದಂಡನ್ನು ಕೂಡಿಸಿಕೊಳ್ಳಬಾರದು, ಅನೇಕ ಸ್ತ್ರೀಯರನ್ನು ಮದುವೆ ಮಾಡಿಕೊಳ್ಳಬಾರದು, ಬೆಳ್ಳಿ ಬಂಗಾರವನ್ನು ವಿಶೇಷವಾಗಿ ಗಳಿಸಿಕೊಳ್ಳಬಾರದು. ಅಂತಹುದೇ ಈ ಐಶ್ವರ್ಯ, ಸಂಪತ್ತು, ಆಯುಧಗಳು, ಕುದುರೆಗಳು, ಉಪಕರಣಗಳು, ಹಾಗೆಯೇ ಸ್ತ್ರೀಯರ ವಿಷಯದಲ್ಲೂ ಸಹ ಹಿಡಿದು ರಾಜನಾದ ಸೊಲೊಮೋನನು ತನ್ನ ಪತನವನ್ನು ತಾನೇ ತಂದುಕೊಂಡನು. ಸೊಲೊಮೋನನ ರಾಜ್ಯ ಅಭಿವೃದ್ಧಿ ಹೊಂದುತ್ತಿರುವ ಸಮಯದಲ್ಲಿ ಆತನು ಅನೇಕ ವಿದೇಶಿ ಸ್ತ್ರೀಯರನ್ನು ಮದುವೆ ಮಾಡಿಕೊಳ್ಳುತ್ತಾನೆ. ಬೈಬಲ್ ಪ್ರಕಾರ ನಾವು ನೋಡಿದರೆ ರಾಜನಾದ ಸೊಲೊಮೋನನು ಫರೋಹನ ಕುಮಾರ್ತೆಯನ್ನು ಮದುವೆ ಮಾಡಿಕೊಳ್ಳುವುದರ ಜೊತೆಗೆ ಅನೇಕ ವಿದೇಶ ಸ್ತ್ರೀಯರನ್ನು ಪ್ರೀತಿಸಿದನು, ಹೆಂಡತಿಯರನ್ನಾಗಿ ಮಾಡಿಕೊಂಡನು. ಮೊಹಬ್ಯರ ಸ್ತ್ರೀಯರು, ಅಮ್ಮೋನಿಯರ ಸ್ತ್ರೀಯರು, ಎದೋಮ್ಯರ ಸ್ತ್ರೀಯರು, ಚಿದೋನ್ಯರ ಸ್ತ್ರೀಯರು, ಹಿತ್ತಿಯರ ಸ್ತ್ರೀಯರು ಸಹ, ಹೀಗೆ ಸಾವಿರಾರು ಮಂದಿ ಪತ್ನಿಯರು ಇರುತ್ತಾರೆ. 1000 ಮಂದಿ ಪತ್ನಿಯರು ಇರುತ್ತಾರೆ. ಅವನಿಗೆ ರಾಜ್ಯ ವಂಶದವರಾದ 700 ಮಂದಿ ಪತ್ನಿಯರಲ್ಲದೆ 300 ಮಂದಿ ಉಪಪತ್ನಿಯರು ಸಹ ಇದ್ದರು. ವಿದೇಶಿಯ ಸ್ತ್ರೀಯರನ್ನು ವಿವಾಹ ಮಾಡಿಕೊಂಡನು. 700 ಮಂದಿ ರಾಜಕುಮಾರಿಯರು ಹಾಗೂ 300 ಮಂದಿ ಉಪಪತ್ನಿಯರು ಇದ್ದರು. ಆದರೆ ಈ ವಿವಾಹಗಳು ಸ್ಪಷ್ಟವಾಗಿ ದೇವರ ದೃಷ್ಟಿಗೆ ವಿರೋಧವಾಗಿರುತ್ತವೆ. ಧರ್ಮೋಪದೇಶ ಕಾಂಡ 17ನೇ ಅಧ್ಯಾಯ 17ನೇ ವಾಕ್ಯವನ್ನು ನೋಡಿರಿ. ಅವನು ಅನೇಕ ಸ್ತ್ರೀಯರನ್ನು ಮದುವೆ ಮಾಡಿಕೊಳ್ಳಬಾರದು. ಮಾಡಿಕೊಳ್ಳುವುದಾದರೆ ಅವನ ಹೃದಯವು ಯೆಹೋವ ದೇವರಿಂದ ತಿರುಗುವ ಸಾಧ್ಯತೆ ಇದೆ ಎಂದು ಹೇಳಲಾಗಿದೆ. ಇದು ರಾಜರಿಗೆ ನೀಡಿದ ಆಜ್ಞೆಯಾಗಿದೆ, ಏಕೆಂದರೆ ಅವರು ಅನೇಕ ಸ್ತ್ರೀಯರನ್ನು ಮದುವೆ ಮಾಡಿಕೊಂಡರೆ ಅವರ ಮನಸ್ಸು ಬದಲಾಗುತ್ತದೆ, ಅವರ ಹೃದಯವು ದೇವರಿಂದ ತಿರುಗಿ ಬೇರೆಯ ದೇವತೆಗಳ ಕಡೆಗೆ ಹೋಗುವ ಸಾಧ್ಯತೆ ಉಂಟಾಗುತ್ತದೆ. ಸೊಲೊಮೋನನ ರಾಜನ ಜೀವಿತದಲ್ಲೂ ನಡೆದ ಅತ್ಯಂತ ಘೋರ ಪರಿಸ್ಥಿತಿ ಸಹ ಅದೇ. ಆತನ ವೃದ್ಧಾಪ್ಯದ ಸಮಯದಲ್ಲಿ ದೇವರಿಂದ ದೂರ ಮಾಡಿದ ಅಂಶಗಳು ಸಹ ಅವೇ. 1 ಅರಸರುಗಳ ಗ್ರಂಥ 11ನೇ ಅಧ್ಯಾಯ 4ನೇ ವಾಕ್ಯವನ್ನು ನೋಡಿರಿ. ಅವನು ವೃದ್ಧನಾದಾಗ ಇವರು ಅವನ ಹೃದಯವನ್ನು ಅನ್ಯ ದೇವತೆಗಳ ಕಡೆಗೆ ತಿರುಗಿಸಿದರು. ಈ ಕಾರಣದಿಂದ ಅವನು ಇಟ್ಟಿದ್ದ ಯಥಾರ್ಥ ಭಕ್ತಿಯನ್ನು ಕಳೆದುಕೊಂಡನು. ಅವನ ತಂದೆಯಾದ ದಾವೀದನು ಪೂರ್ಣ ಮನಸ್ಸಿನಿಂದ ಯೆಹೋವನನ್ನು ಸೇವಿಸಿದಂತೆ ಅವನು ಸೇವಿಸಲಿಲ್ಲ. ಸೊಲೊಮೋನನು ಎಷ್ಟು ಜ್ಞಾನವಂತನಾಗಿದ್ದನೋ ಅಷ್ಟೇ ದೇವರನ್ನು ತನ್ನಿಂದ ದೂರ ಮಾಡಿಕೊಳ್ಳುವ ಮೂರ್ಖತನದ ತಪ್ಪನ್ನು ಮಾಡಿದನು. ಸೊಲೊಮೋನನ ಹೆಂಡತಿಯರಲ್ಲಿ ಮುಖ್ಯವಾಗಿ ವಿದೇಶಿ ಸ್ತ್ರೀಯರೇ ಇದ್ದರು. ಅವರಲ್ಲಿ ಕೆಲವರು ಮೊಹಬ್ಯರು, ಅಮ್ಮೋನಿಯರು ಮತ್ತು ಇತರ ಅನ್ಯ ಜನಾಂಗದ ಸ್ತ್ರೀಯರು ಸೇರಿದ್ದರು. ಆದರೆ ಅವರ ಸಂಸ್ಕೃತಿ ಮತ್ತು ಆಚರಣೆಗಳು ಅನ್ಯ ದೇವತೆಗಳ ಆರಾಧನೆಯಲ್ಲಿ ಮುಳುಗಿ ಹೋಗಿದ್ದವು. ಅವರು ಸೊಲೊಮೋನನ ಹೃದಯವನ್ನು ದೇವರಿಂದ ತಿರುಗಿಸಿದರು ಮತ್ತು ತಮ್ಮ ದೇವತೆಗಳ ಕಡೆಗೆ ಒಲಿಸುವಂತೆ ಮಾಡಿದರು. ಅವರು ಆರಾಧಿಸಿದ ದೇವತೆಗಳ ಪ್ರತಿಮೆಗಳು ಮತ್ತು ವಿಗ್ರಹಗಳನ್ನು ಸೊಲೊಮೋನನು ತನ್ನ ಅರಮನೆಗೆ ತರಲು ಅವಕಾಶ ನೀಡಿದನು. ಅಂತೆಯೇ ಅವನ ಮನಸ್ಸು ಯೆಹೋವನಿಂದ ತಿರುಗಿತು. ಇದು ದೇವರಿಗೆ ಅತಿಯಾಗಿ ಅಪ್ರಿಯವಾದ ಕೆಲಸವಾಯಿತು. ಅಷ್ಟೋರೆತ್ ಎಂಬ ದೇವತೆ ಇದ್ದಾಳೆ. ಆ ದೇವತೆ ಚಿದೋನ್ಯರ ದೇವತೆ. ಮಿಲ್ಕೋಮ್ ದೇವತೆ ಇದ್ದಾಳೆ. ಅಮ್ಮೋನಿಯರ ಅಸಹ್ಯಕರವಾದ ದೇವರು. ಕೆಮೋಷ್ ಎಂಬ ದೇವತೆ ಇದ್ದಾಳೆ. ಮೊಹಬ್ಯರ ಅಸಹ್ಯಕರವಾದ ದೇವತೆ. ಮೊಲೆಕ್ ಎಂಬ ದೇವತೆ ಇದ್ದಾಳೆ. ಅಮ್ಮೋನಿಯರ ಅಸಹ್ಯಕರವಾದ ದೇವತೆ. ಸೊಲೊಮೋನನು ಯೆರೂಸಲೇಮಿನ ಮೂಡಲಲ್ಲಿರುವ ಗುಡ್ಡದಲ್ಲಿ ಪೂಜಾ ಸ್ಥಳಗಳನ್ನು ಏರ್ಪಡಿಸಿದನು. ಸೊಲೊಮೋನನು ಅನ್ಯ ದೇವತಾ ವಿಗ್ರಹಗಳಿಗೆ ಇರುವುದಕ್ಕೆ ಒಂದು ಸ್ಥಳವನ್ನು ಸಿದ್ಧ ಮಾಡಿದನು. ಆ ದೇವತೆಗಳಿಗೆ ಅವಕಾಶವನ್ನು ಕಲ್ಪಿಸಿದನು. ಆ ದೇವತೆಗಳ ಆರಾಧನೆಗೆ ಅವಕಾಶವನ್ನು ಕಲ್ಪಿಸಿದನು. ಎಷ್ಟೇ ಜ್ಞಾನವಿದ್ದರೂ, ಎಷ್ಟೇ ತಿಳುವಳಿಕೆ ಇದ್ದರೂ ನಮ್ಮ ತಿಳುವಳಿಕೆ ಜ್ಞಾನ ಆತ್ಮಿಕವಾಗಿ ಬೆಳೆಯುವುದಕ್ಕೆ ಉಪಯೋಗಿಸಬೇಕೇ ಹೊರತು ಆತ್ಮಿಕ ಪತನಕ್ಕೆ
ಅಲ್ಲ, ಆದರೆ ಇಲ್ಲಿ ಸೊಲೊಮೋನನು ಪತನಕ್ಕೆ ಉಪಯೋಗಿಸಿದನು. ಪ್ರಪಂಚದ ಚರಿತ್ರೆಯಲ್ಲಿ ಅತ್ಯಂತ ತಿಳುವಳಿಕೆಯ ವ್ಯಕ್ತಿ ರಾಜನಾದ ಸೊಲೊಮೋನನು. ಇಸ್ರಾಯೇಲ್ ದೇವರಾದ ಯೆಹೋವನು ಸೊಲೊಮೋನನಿಗೆ 2 ಸಾರಿ ಕಾಣಿಸಿಕೊಂಡು ದೇವತೆಗಳನ್ನು ಸೇವಿಸಲೇಬಾರದೆಂದು ಆಜ್ಞಾಪಿಸಿದರು. ಅವನು ಆತನ ಆಜ್ಞೆಯನ್ನು ಮೀರಿದನು. ತನ್ನ ತಂದೆಯಾದ ದಾವೀದನಂತೆ ನಡೆಯಲಿಲ್ಲ, ದೇವರನ್ನು ಆರಾಧಿಸಲಿಲ್ಲ, ಸ್ಥಿರವಾಗಿ ನಿಲ್ಲಲಿಲ್ಲ, ಪೂರ್ಣ ಮನಸ್ಸಿನಿಂದ ಇರಲಿಲ್ಲ. ರಾಜನಾದ ಸೊಲೊಮೋನನು ದೇವರಿಂದ ದೂರವಾದನು. ಇಂತಹ ಅಂಶಗಳು ವಿಗ್ರಹ ಆರಾಧನೆ, ಐಶ್ವರ್ಯ, ಘನತೆ, ಬಹುಪತ್ನಿತ್ವ ಇಂತಹವುಗಳು ಸೊಲೊಮೋನನ ಪತನಕ್ಕೆ ಕಾರಣವಾದವು. ಸೊಲೊಮೋನನು ದೇವರಿಂದ ದೂರ ಮಾಡುವ ಅಂಶಗಳಾದವು. ಸೊಲೊಮನ್ ರಾಜನು ತನ್ನ ಜೀವನದಲ್ಲಿ ಎಲ್ಲಕ್ಕಿಂತ ಹೆಚ್ಚು ಲೋಕವನ್ನು ಅನುಮತಿಸಿದನು, ಸುಖಭೋಗಗಳನ್ನು ಅನುಮತಿಸಿದನು, ಐಶ್ವರ್ಯವನ್ನು ಅನುಮತಿಸಿದನು. ದೇವರು ತಿನ್ನಬಾರದು, ಮಾಡಬಾರದು ಎಂದು ಹೇಳಿದ ಅನೇಕ ವಿಷಯಗಳನ್ನು ಅವನು ಅನುಮತಿಸಿದನು. ಬಹುಪತ್ನಿತ್ವವನ್ನು ಅನುಮತಿಸಿದನು. ವಿದೇಶಿ ಮತ್ತು ಅನ್ಯ ಸ್ತ್ರೀಯರನ್ನು ತನ್ನ ಜೀವನದಲ್ಲಿ ಸೇರಿಸಿಕೊಂಡನು. ಅವರ ಮೂಲಕ ಅನ್ಯ ದೇವತೆಗಳನ್ನು, ವಿಗ್ರಹಗಳನ್ನು, ವಿಗ್ರಹ ಆರಾಧನೆಗಳನ್ನು ತನ್ನ ರಾಜ್ಯದಲ್ಲಿ ಅನುಮತಿಸಿದನು. ಹೀಗೆ ದೇವರ ಆದೇಶವನ್ನು ಮೀರಿ ಇವುಗಳನ್ನು ಅನುಮತಿಸಿದ್ದರಿಂದ ಸೊಲೊಮೋನನಿಗೆ ದೊರಕಿದ ಐಶ್ವರ್ಯ ಮತ್ತು ವೈಭವ ಶಾಪವಾಗಿ ಬದಲಾಗಿತು. ದೇವರು ಸೊಲೊಮೋನನನ್ನು ಆರಿಸಿಕೊಂಡರು, ಅವನಿಗೆ ಜ್ಞಾನವನ್ನು ಕೊಟ್ಟರು, ಸಂಪತ್ತನ್ನು ಕೊಟ್ಟರು, ರಾಜ್ಯವನ್ನು ಕೊಟ್ಟರು, ಐಶ್ವರ್ಯವನ್ನು ಕೊಟ್ಟರು, ಅಂದರೆ ಎಲ್ಲವನ್ನು ಕೊಟ್ಟರು. ಆದರೆ ಅವನನ್ನು ಅಭಿಷೇಕಿಸಿ ರಾಜನಾಗಿ ನೇಮಿಸಿದರು. ಆದರೆ ದೇವರ ಮನುಷ್ಯನಾಗಿ ಇರಬೇಕಾದರೆ, ದೇವರೊಂದಿಗೆ ನಡೆಯಬೇಕಾದರೆ ದಾವೀದನಂತೆಯೇ ಪೂರ್ಣ ಮನಸ್ಸಿನಿಂದ ವಿವೇಕ ಹೊಂದಿ ದೇವರೊಂದಿಗೆ ಸಮಯ ಕಳೆಯಬೇಕಾಗಿತ್ತು. ಆದರೆ ಸೊಲೊಮೋನನು ಲೋಕದ ಪ್ರಭಾವವನ್ನು ಅನುಮತಿಸಿ ಭ್ರಷ್ಟತೆಯ ಮಾರ್ಗದಲ್ಲಿ ನಡೆದನು. ಹೀಗೆ ಅವನು ದೇವರಿಂದ ತಿರುಗಿ ಹೋಗಿ ತನ್ನ ಪತನದ ನಾದಿಯನ್ನು ತಾನೇ ಆಡಿಕೊಂಡನು. ನಾವು ಸಹ ದೇವರ ಕೈಯಿಂದ ಆರಿಸಲ್ಪಟ್ಟವರೇ, ದೇವರ ಕೈಯಿಂದ ನಡೆಸಲ್ಪಟ್ಟವರೇ. ದೀಕ್ಷಾ ಸ್ನಾನವನ್ನು ತೆಗೆದುಕೊಂಡು ತಾವು ಕ್ರೈಸ್ತರು ಎಂದು ಕರೆಸಿಕೊಳ್ಳುವವರು, ದೇವರ ಮಕ್ಕಳೆಂದು ಹೆಮ್ಮೆ ಪಡುವವರೇ ನಾವು. ದೇವರು ನಮ್ಮನ್ನು ಆರಿಸಿಕೊಂಡು ತನ್ನ ಮಾರ್ಗದಲ್ಲಿ ನಡೆಯುವವರಾಗಿ ಮಾಡಿದನು. ಆದರೆ ದೇವರ ಕೈಯಿಂದ ನಡೆದು ಬರುತ್ತಿದ್ದೇವೆ ಎಂಬ ಕಾರಣಕ್ಕೆ ನಾವು ಅಜಾಗರೂಕರಾಗಬಾರದು. ಅದನ್ನು ನಿತ್ಯವೂ ಕಾಪಾಡಿಕೊಳ್ಳಬೇಕು. ದೇವರೊಡನೆ ನಿಷ್ಠೆಯಿಂದ ಇರಬೇಕು. ಅಷ್ಟೇ ಅಲ್ಲ, ನಮ್ಮ ಜೀವನದಲ್ಲಿ ದೇವರೊಳಗೆ ಪ್ರವೇಶಿಸಿ ನಿತ್ಯ ಜೀವದೊಳಗೆ ಪ್ರವೇಶಿಸುವ ಗುರಿಯನ್ನು ನಾವು ಸದಾ ಮನದಲ್ಲಿಟ್ಟುಕೊಳ್ಳಬೇಕು. ದೇವರಲ್ಲಿ ಬೆಳೆಯಬೇಕು, ದೇವರ ಆತ್ಮದೊಂದಿಗೆ ಕಳೆಯಬೇಕು, ಪರಿಶುದ್ಧ ಆತ್ಮನ ಕೈಯಿಂದ ನಡೆಸಿಕೊಳ್ಳಬೇಕು. ಇದು ಸ್ಪಷ್ಟವಾಗಿ ನಮಗೆ ತಿಳಿಯಬೇಕು. ಅದು ಮಿಸ್ ಆಗಿದ್ದರಿಂದಲೇ ಸೊಲೊಮೋನನ ಪತನವು ಪ್ರಾರಂಭವಾಯಿತು. ಅದಾಗಲೂ ಸಹ ದೇವರು ಎಚ್ಚರಿಸುತ್ತಲೇ ಬಂದರು. ದೇವರು ಸೊಲೊಮನ್ ರಾಜನ ಮೇಲೆ ಕೋಪಿಸಿಕೊಂಡರು. ಮೊದಲಾಗಿ ಎಚ್ಚರಿಕೆಯನ್ನು ಸಹ ಕೊಟ್ಟರು. ಆತನ ಹೃದಯವು ಇಸ್ರಾಯೇಲ್ ದೇವರಾದ ಯೆಹೋವನಿಂದ ದೂರವಾಗಿತ್ತು. ಆತನಿಗೆ 2 ಸಾರಿ ಕಾಣಿಸಿದರು. ದೇವರ ವಿಧಿ ನಿಬಂಧನೆಗಳನ್ನು ಮೀರಿದ್ದನು. ದೇವರು ಅನ್ಯ ದೇವತೆಗಳನ್ನು ಸೇವಿಸಲೇಬಾರದೆಂದು ಆಜ್ಞಾಪಿಸಿದರು. ಸೊಲೊಮನ್ ರಾಜನು ದೇವರ ಆಜ್ಞೆಯನ್ನು ಪಾಲಿಸಲಿಲ್ಲ. ದೇವರು ಸೊಲೊಮನ್ ರಾಜನ ಬಳಿ ಹೇಳಿದರು, ನೀನು ಈ ರೀತಿಯಾಗಿ ನಡೆದುಕೊಂಡರೆ, ನನ್ನ ವಿಧಿ ನಿಬಂಧನೆಗಳನ್ನು ಮೀರಿದ್ದರಿಂದ ನಿನ್ನ ರಾಜ್ಯವನ್ನು ನಿನ್ನಿಂದ ಕಿತ್ತುಕೊಂಡು ನಿನ್ನ ಸೇವಕನಿಗೆ ಕೊಡುವೆನು ಎಂದು ಹೇಳಿದಾಗ ಅಡ್ಡ ಬಂದ ಮಾತು ಯಾವುದು ಗೊತ್ತಾ? ತನ್ನ ತಂದೆಗೆ ನೀಡಿದ ಮಾತು. ಆದರೂ ನಾನು ನಿನ್ನ ತಂದೆಯಾದ ದಾವೀದನನ್ನು ನೆನೆಸಿ ನಿನ್ನ ಕಾಲದಲ್ಲಿ ಇದನ್ನು ಮಾಡುವುದಿಲ್ಲ, ನಿನ್ನ ಮಗನ ಕೈಯಿಂದ ಅದನ್ನು ಕಿತ್ತುಕೊಳ್ಳುವೆನು. ಆದರೆ ರಾಜ್ಯವೆಲ್ಲ ಕಿತ್ತುಕೊಳ್ಳುವುದಿಲ್ಲ. ನನ್ನ ಸೇವಕನಾದ ದಾವೀದನಿಗೋಸ್ಕರ, ನಾನು ಆರಿಸಿಕೊಂಡ ಯೆರೂಸಲೇಮಿಗೋಸ್ಕರ ಒಂದು ಗೋತ್ರವನ್ನು ನಿನ್ನ ಮಗನಿಗೆ ಕೊಡುವೆನು ಎಂದು ಹೇಳಿದರು. ಆತನ ವಂಶದಿಂದ ಒಬ್ಬ ಕುಮಾರನಿಗೆ ಕೊಡುವೆನು ಎಂದು ದೇವರು ವಾಗ್ದಾನ ಮಾಡುತ್ತಾರೆ. ಅಲ್ಲಿ 2 ಕಂಡೀಷನ್ ಇಟ್ಟರು. ದೇವರು ಸೊಲೊಮೋನನನ್ನು ಗದರಿಸಿದಾಗಲೂ ಸಹ ಸೊಲೊಮೋನನು ಬದಲಾಗಲಿಲ್ಲ. ಸೊಲೊಮೋನನನ್ನು ಆಗಿಂದಾಗಲೇ ಅಂತ್ಯ ಮಾಡಬಹುದಾಗಿತ್ತು. ತನ್ನ ರಾಜ್ಯದಲ್ಲಿ ಬದುಕಿರುವಾಗಲೇ ಅದನ್ನು ಧ್ವಂಸ ಮಾಡಬಹುದಾಗಿತ್ತು. ಆದರೆ ದಾವೀದ ರಾಜನಿಗೋಸ್ಕರ, ಯೆರೂಸಲೇಮಿಗೋಸ್ಕರ ತನ್ನ ವಾಗ್ದಾನವನ್ನು ಬದಲಾಯಿಸಿಕೊಂಡರು. ಹಾಗೆ ಸೊಲೊಮನ್ ರಾಜನಿಗೆ ವಿರೋಧವಾಗಿ 3 ರಾಜರನ್ನು ಎಬ್ಬರಿಸಿದರು. ಒಬ್ಬನು ಅದಾದನು. ಇವನು ಎದೋಮ್ಯ ರಾಜನ ಪುತ್ರನು. ಈತನು ರಾಜ್ಯ ವಂಶಕ್ಕೆ ಸೇರಿದವನು. ದಾವೀದನಿಗೂ ಎದೋಮ್ಯರಿಗೂ ನಡೆದ ಯುದ್ಧದಲ್ಲಿ ತನ್ನ ಕುಟುಂಬವನ್ನು ಸಾಯಿಸಲ್ಪಟ್ಟಾಗ ಐಗುಪ್ತ ದೇಶಕ್ಕೆ ಓಡಿ ಹೋಗುತ್ತಾನೆ. ಅಲ್ಲಿ ಫರೋಹನ ಮಗಳನ್ನು ವಿವಾಹ ಮಾಡಿಕೊಳ್ಳುತ್ತಾನೆ. ದಾವೀದನು ಸತ್ತು ಹೋದನು ಎಂದು ತಿಳಿದುಕೊಂಡು ಮತ್ತೆ ಬಂದು ಇಸ್ರಾಯೇಲರಿಗೆ ಶತ್ರು ಆಗುತ್ತಾನೆ. 2ನೆಯ ವೈರಿ ಸಿರಿಯಾ ರಾಜನಾದ ರೇಜೋನ್, ಎಲಿಯಾದವನ ಮಗನು. ಚೋಬದ ಅರಸನು ತನ್ನ ಒಡೆಯನು ಹದದೆಜರನನ್ನು ಬಿಟ್ಟು ಓಡಿ ಹೋಗಿ ಕೆಲವು ಮಂದಿಯನ್ನು ಕೂಡಿಸಿಕೊಂಡು ತಾನು ಅವರ ನಾಯಕರನಾಗಿ ಅವರೊಡನೆ ದಮಸ್ಕಕ್ಕೆ ಬಂದು ಅಲ್ಲಿ ಅರಸನಾದನು. ಸೊಲೊಮೋನನ ಜೀವಮಾನದಲ್ಲೆಲ್ಲ ಇಸ್ರಾಯೇಲರಿಗೆ ಮಹಾಬಾಧಕನಾದ ಆದಾದನಲ್ಲದೆ ಇವನು ವೈರಿಯಾಗಿದ್ದನು. 3ನೆಯ ವಿರೋಧಿ ಆಂತರಿಕವಾಗಿ ಇದ್ದಂತಹ ಸೇವಕನು ಯೆರೋಬಾಮನು.
ಯೆರೋಬಾಮನು ಸೊಲೊಮನನ ಬಳಿ ಅಧಿಕಾರಿಯಾಗಿ ಕೆಲಸ ಮಾಡಿದ ಸೇವಕನೇ, ಆದರೆ ಆತನು ಸೊಲೊಮನನ ವಿರೋಧವಾಗಿ ಹಿಂತಿರುಗಿದನು. ಹೀಗೆ 3 ಮಂದಿ ಸಹ ಇಸ್ರಾಯೇಲರಿಗೆ ಶತ್ರುಗಳಾಗಿ ಇದ್ದರು, ಸೊಲೊಮನನಿಗೆ ಶತ್ರುಗಳಾಗಿ ಮಾರ್ಪಟ್ಟರು. ಸೊಲೊಮನನು ಮಾಡಿದ್ದನ್ನು ಹಿಡಿದು ರಾಜ್ಯವನ್ನು ವಿಭಜನೆ ಆಯಿತು. ದೇವರು ವಾಗ್ದಾನ ಮಾಡಿದ ಪ್ರಕಾರ ರಾಜ್ಯವು 2 ಭಾಗಗಳಾದವು. ಆದರೆ ಸೊಲೊಮನ್ ರಾಜನು ಸತ್ತು ಹೋಗುತ್ತಾನೆ. ಸೊಲೊಮನ್ ರಾಜನು 40 ವರ್ಷ ಆಳ್ವಿಕೆ ಮಾಡಿದ ನಂತರ ಆತನು ಮರಣಿಸುತ್ತಾನೆ. ಆತನ ಮರಣದ ನಂತರ ಆತನ ಕುಮಾರನಾದ ರೆಹಬ್ಬಾಮನು ರಾಜನಾಗುತ್ತಾನೆ. ಆದರೆ ಇಲ್ಲಿ ರಾಜ್ಯವು ವಿಭಜನೆ ನಡೆಯುತ್ತದೆ. ರೆಹಬ್ಬಾಮನು ತನ್ನ ತಂದೆ ಹೊರಿಸಿದ ಭಾರಗಳನ್ನು ಮತ್ತಷ್ಟು ಹೆಚ್ಚಿಸುತ್ತೇನೆ ಎಂದು ಪ್ರಕಟಿಸಿದಾಗ ಪ್ರಜೆಗಳು ಎದುರು ತಿರುಗುತ್ತಾರೆ. ಆಗ ರೆಹಬ್ಬಾಮನ ಕಾಲದಲ್ಲಿಯೇ ರಾಜ್ಯವು 2 ಭಾಗಗಳಾಗಿ ವಿಂಗಡಣೆಯಾಯಿತು. ಉತ್ತರ ರಾಜ್ಯ ಇಸ್ರಾಯೇಲ್ ರಾಜ್ಯವಾಗಿ ಇದೆ. ಈ 10 ಗೋತ್ರಗಳಿಗೆ ಸಂಬಂಧಿಸಿದವರು ಈ ಉತ್ತರ ರಾಜ್ಯದಲ್ಲಿ ಇರುತ್ತಾರೆ. ಇವರಿಗೆ ಯೆರೋಬಾಮನು ರಾಜನಾಗಿರುತ್ತಾನೆ. ದಕ್ಷಿಣ ರಾಜ್ಯ ಯಹೂದಿಗಳ ರಾಜ್ಯ. ಯಹೂದ ಮತ್ತು ಬೆನ್ಯಾಮಿನ್ 2 ಗೋತ್ರಗಳಿಗೆ ಸಂಬಂಧಿಸಿದವರೇ ಇರುತ್ತಾರೆ. ಈ ರಾಜ್ಯಗಳಿಗೆ ರೆಹಬ್ಬಾಮನು ರಾಜನಾಗಿರುತ್ತಾನೆ. ಸೊ ಹೀಗೆ 2 ಭಾಗಗಳಾಗಿ ವಿಭಜನೆ ಆಯಿತು. 10 ಗೋತ್ರಗಳು ಒಂದು ಕಡೆ, 2 ಗೋತ್ರಗಳು ಒಂದು ಕಡೆ. ಇಸ್ರಾಯೇಲ್ ರಾಜ್ಯ ಯಹೂದ್ಯರ ರಾಜ್ಯ ಉತ್ತರ ದಕ್ಷಿಣ ರಾಜ್ಯಗಳಾಗಿ ವಿಭಜನೆ ಆಯಿತು. ದೇವರು ಆಜ್ಞಾಪಿಸಿದ ಪ್ರಕಾರವೇ ಸೊಲೊಮನನು ಸತ್ತು ಹೋದ ಮೇಲೆ ಬದುಕಿರುವ ದಿನಗಳಲ್ಲಿ ಅಲ್ಲದೆ ಸತ್ತು ಹೋದ ಮೇಲೆ ತನ್ನ ರಾಜ್ಯವನ್ನು ವಿಭಜನೆ ಮಾಡಿದರು. ಯಾಕೆ ಎಂದರೆ ಹಾಗೇ ಇದ್ದರೆ ಸೊಲೊಮನ್ ರಾಜನ ಹಾಗೆ ತಯಾರಾಗುತ್ತಾರೆ. ಇಸ್ರಾಯೇಲ್ ರಾಜರು ಸೊಲೊಮನನ ರಾಜನ ಹಾಗೆ ಸಂಪತ್ತಿನ ಮೇಲೆ, ಐಶ್ವರ್ಯದ ಮೇಲೆ, ಸ್ತ್ರೀಯರ ಮೇಲೆ, ವಿಗ್ರಹ ಆರಾಧನೆಗಳ ಮೇಲೆ ದೃಷ್ಟಿ ಇಡುತ್ತಾರೆ ಎಂದು ಹೇಳಿ ದೇವರು ಹೀಗೆ ವಿಭಜನೆ ಮಾಡಿದರು. ಹಾಗೆ ಸೊಲೊಮನ್ ರಾಜನು 3 ಅಂಶಗಳನ್ನು ಹಿಡಿದು ಆತನ ಪತನವು ನಡೆಯಿತು. ಆದರೆ ಆತನ ಇಡೀ ಜೀವನ ವ್ಯರ್ಥ, ಆತನ ಜ್ಞಾನ ವ್ಯರ್ಥ, ತನ್ನ ಇಡೀ ಜೀವಿತಕ್ಕೆ ಅನ್ವಯಿಸಬಾರದಾಗಿತ್ತು. ಕೇವಲ ತನ್ನ ರಾಜ್ಯವನ್ನು ಹೇಗೆ ಕಳೆದುಕೊಂಡನು, ಹೇಗೆ ಪತನವಾಯಿತು ಎಂಬ ಕಾರಣಗಳನ್ನು ನಾವು ತಿಳಿದುಕೊಂಡೆವು. ಆದರೆ ಇವುಗಳನ್ನು ಹಿಡಿದು ನಾವು ಕಲಿತುಕೊಳ್ಳಬೇಕಾದ ಅಂಶಗಳು ಸಹ ಇರುತ್ತವೆ. ನಾವು ನೈತಿಕವಾಗಿ ಕಲಿತುಕೊಳ್ಳಬೇಕಾದ ಅಂಶಗಳೇನು ಗೊತ್ತಾ? ಮೊದಲನೆಯದು, ದೇವರ ಆಜ್ಞೆ ಎಂದರೆ ತುಂಬ ಪ್ರಾಮುಖ್ಯತೆ ಇದೆ. ಆದುದರಿಂದ ಆಜ್ಞೆಗಳನ್ನು ಮೀರಬಾರದು. ಸೊಲೊಮನನ ಪತನದ ಕುರಿತು ಏನು ಹೇಳುತ್ತದೆ ಎಂದರೆ, ಎಷ್ಟೇ ಜ್ಞಾನವಂತನಾದರೂ ಆಜ್ಞೆಗಳನ್ನು ಅನುಸರಿಸಿ ನಡೆಯದೆ ಹೋದರೆ ಪತನ ಎಂಬುದು ನಡೆಯುತ್ತದೆ. ಸೊಲೊಮನನು ದೇವರ ದೃಷ್ಟಿಗೆ ಕೆಟ್ಟ ನಡತೆ ನಡೆದನು. ತಂದೆಯಾದ ದಾವೀದನು ಅನುಸರಿಸಿದ ಹಾಗೆ ಪೂರ್ಣ ಮನಸ್ಸಿನಿಂದ ದೇವರನ್ನು ಅನುಸರಿಸಲಿಲ್ಲ. ದೇವರ ಮಾತನ್ನು ಕೇಳಲಿಲ್ಲ. ಯಥಾರ್ಥ ಮನಸ್ಸಿನಿಂದ ಸೇವಿಸಲಿಲ್ಲ. ಕೆಟ್ಟ ನಡತೆ ನಡೆದ ವ್ಯಕ್ತಿಯಾಗಿ ಕಾಣಿಸಿದನು. ಆಜ್ಞೆಗಳ ಪ್ರಾಮುಖ್ಯತೆ ತಿಳಿದುಕೊಳ್ಳದೆ ಹೋದನು. ಆದುದರಿಂದ ಸೊಲೊಮನನ ಪತನ ಅತ್ಯಂತ ಮಹತ್ವವಾದ ಅಂಶವಾಗಿದೆ. ಅದಕ್ಕೆ ದೇವರ ಮಾತು, ದೇವರ ವಾಕ್ಯ, ದೇವರ ಆಜ್ಞೆಯನ್ನು ಮೀರಿ ನಮ್ಮ ಜೀವಿತದಲ್ಲಿ ನಡೆಯಬಾರದು. ಆಜ್ಞೆ ತುಂಬ ಮುಖ್ಯವಾದದ್ದು. ಮೀರಿದಾಗ ನಾವು ಸಹ ನಮ್ಮ ಪತನಕ್ಕೆ ನಾದಿಯನ್ನು ಹಾಡುತ್ತೇವೆ. ನಮ್ಮ ಪತನಕ್ಕೆ ನಾವೇ ಕಾರಣರಾಗುತ್ತೇವೆ. ನಾವು ಹಾಕುವ ತಪ್ಪಾದ ಹೆಜ್ಜೆಗಳೇ ನಮ್ಮ ಪತನಕ್ಕೆ ಮುಖ್ಯ ಕಾರಣವಾಗುತ್ತದೆ. ಅಂದರೆ ನಮ್ಮದೇ ನಿರ್ಧಾರಗಳು ಮತ್ತು ಆಯ್ಕೆಗಳೇ ನಮ್ಮ ಬದುಕಿನ ದಿಕ್ಕನ್ನು ತೀರ್ಮಾನಿಸುತ್ತವೆ. ಆ ಹೆಜ್ಜೆಗೂ ನಾವು ಸೋಲುಗಳನ್ನು ಕಾಣುತ್ತೇವೆ. ಇನ್ನು 2ನೆಯದು, ದಾಂಪತ್ಯ ಜೀವನದಲ್ಲಿ ಪವಿತ್ರತೆ ಹೊಂದಿರಬೇಕು. ದೇವರು ಇಸ್ರಾಯೇಲರಿಗೆ ವಿದೇಶಿಯ ಸ್ತ್ರೀಯರನ್ನು ಮದುವೆ ಮಾಡಿಕೊಳ್ಳಬಾರದು ಎಂದು ಸ್ಪಷ್ಟವಾಗಿ ಹೇಳಿದರು. ಸೊಲೊಮನ್ ರಾಜನು ಈ ಆಜ್ಞೆಯನ್ನು ಉಲ್ಲಂಘಿಸಿದ್ದರಿಂದ ತನ್ನ ಆತ್ಮೀಯ ಸ್ಥಿತಿಯಲ್ಲಿ ಬಿದ್ದು ಹೋದನು. ದೇವರ ಜೊತೆಯಲ್ಲಿ ಇದ್ದಂತಹ ಸಂಬಂಧವನ್ನು ಕಳೆದುಕೊಂಡನು. ವಿಗ್ರಹ ಆರಾಧನೆಗೆ ಪ್ರವೇಶವನ್ನು ನೀಡಿದನು. ಸ್ತ್ರೀಯರೆಲ್ಲರೂ ಆತನ ಹೃದಯವನ್ನು ಬದಲಾಯಿಸಿದರು. ಹಾಗೆ ನಿಮ್ಮ ವಿವಾಹ ಜೀವಿತದಲ್ಲಿ ಬೇರೆ ಸ್ತ್ರೀಯರ ಕಡೆಗೆ ಅಥವಾ ಬೇರೆ ಪುರುಷರ ಕಡೆಗೆ ಮನಸ್ಸು ತಿರುಗಿದರೆ, ಇಲ್ಲವೆಂದರೆ ನಿಮ್ಮ ಸಂಸಾರದಲ್ಲಿ ಸರಿತಿದ್ದುಕೊಳ್ಳದೆ ಹೋದರೆ, ವಿವಾಹ ಜೀವಿತವು ಪರಿಶುದ್ಧತೆ ಇಲ್ಲದೆ, ಪವಿತ್ರತೆ ಇಲ್ಲದೆ ಹೋದರೆ, ತಪ್ಪಾದ ಹೆಜ್ಜೆಗಳನ್ನು ಇಟ್ಟರೆ ನಿಮ್ಮ ಜೀವಿತದಲ್ಲೂ ಸಹ ಪತನವು ಪ್ರಾರಂಭವಾಗುತ್ತದೆ. ಹೆಜ್ಜೆಗೂ ಸಮಸ್ಯೆಗಳು, ಸೋಲುಗಳು, ಕಷ್ಟಗಳು ಎದುರಾಗುತ್ತವೆ. ಇನ್ನು 3ನೆಯದು, ವಿಧೇಯತೆ ಇಲ್ಲದೆ ಹೋದಾಗ ನಾಯಕತ್ವವು ನಾಶವಾಗುತ್ತದೆ. ಸೊಲೊಮನನು ದೇವರ ಆಜ್ಞೆಗಳಿಗೆ ವಿಧೇಯನಾಗಿರದೆ ಹೋದುದರಿಂದ ತನ್ನ ರಾಜ್ಯವನ್ನೇ ಕಳೆದುಕೊಂಡನು. ದೇವರ ಆಜ್ಞೆಗಳನ್ನು ಪಾಲಿಸದೆ ಹೋದರೆ ಅದರ ಪರಿಣಾಮ ಪ್ರಜೆಗಳ ಮೇಲೆಯೂ ಬೀಳುತ್ತದೆ. ಅವರು ಕಷ್ಟಗಳನ್ನು ಅನುಭವಿಸುತ್ತಾರೆ. ಸೊಲೊಮನನ ಜೀವನದ ಈ ಘಟನೆಯಿಂದ ನಾವು ತಿಳಿಯಬೇಕಾದ ಪಾಠವೇನು ಎಂದರೆ, ವೈಯಕ್ತಿಕವಾಗಿ ಮಾಡಿದ ಪಾಪಗಳು ಕೇವಲ ವ್ಯಕ್ತಿಯ ಮೇಲಲ್ಲ, ಇಡೀ ರಾಷ್ಟ್ರದ ಮೇಲೆಯೂ ಪ್ರಭಾವ ಬೀರುತ್ತದೆ. ಹಾಗೆಯೇ ನಮ್ಮ ಜೀವನದಲ್ಲಿಯೂ ಸಹ ವಿನಯದಿಂದ ಕಲಿತುಕೊಳ್ಳುವ ಪಾಠಗಳು ಮತ್ತು ವಿಧೇಯತೆಯ ಜೀವನವೇ ನಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತವೆ. ಹಾಗೆಯೇ ಈ ಕಥೆಯ ಮುಖಾಂತರ ನಮಗೆ ಈ 3 ಮಹತ್ತಾದ ವಿಷಯಗಳು ಅರ್ಥವಾಗಬೇಕು. ಸೊಲೊಮನನ ಪತನವು ಬೈಬಲ್ನಲ್ಲಿ ನಮಗೆ ಒಂದು ಎಚ್ಚರಿಕೆಯಾಗಿ ತೋರುತ್ತದೆ. ಎಷ್ಟೇ ದೊಡ್ಡ ವ್ಯಕ್ತಿಯಾದರೂ, ಎಷ್ಟೇ ಜ್ಞಾನವಂತನಾಗಿದ್ದರೂ ದೇವರಿಂದ ದೂರವಾದರೆ ಪತನ ಅನಿವಾರ್ಯ.
ಆತನ ಜೀವನವು ನಮಗೆ ಬೋಧಿಸುವ ಪಾಠವೇನೆಂದರೆ, ದೇವರಿಂದ ವರಗಳನ್ನು ಪಡೆದರೂ, ಜ್ಞಾನ ಮತ್ತು ಐಶ್ವರ್ಯವನ್ನು ಹೊಂದಿದರೂ, ದೇವರ ಆಜ್ಞೆಗಳನ್ನು ನಿರಂತರವಾಗಿ ಪಾಲಿಸಿ ದೇವರ ಆತ್ಮದ ಮಾರ್ಗದರ್ಶನವನ್ನು ನಿರೀಕ್ಷಿಸುತ್ತಾ ಇರಬೇಕಾಗಿದೆ. ನಾವು ದೇವರ ಹೆಜ್ಜೆ ಜಾಡಿನಲ್ಲಿ ನಡೆಯುವಷ್ಟು ಕಾಲ ದೇವರ ಕೃಪೆ ಮತ್ತು ರಕ್ಷಣೆ ನಮ್ಮ ಜೊತೆಯಲ್ಲಿರುತ್ತದೆ. ಆದರೆ ಹೃದಯ ಬದಲಾಗಿ ಲೋಕದ ಪ್ರಲೋಭನೆಗಳಿಗೆ ಅನುಮತಿ ಕೊಟ್ಟರೆ ನಾವು ಕೆಳಗೆ ಬಿದ್ದು ಪತನವಾಗುತ್ತೇವೆ. ಹೀಗಾಗಿ ಈ ಕಥೆಯಿಂದ ನಾವು ಕಲಿಯಬೇಕಾದ ಪಾಠವೇನೆಂದರೆ, ದೇವರೊಡನೆ ನಿಷ್ಠೆಯಿಂದ ವಿಧೇಯತೆಯಿಂದ ನಡೆಯುವುದು ಮಾತ್ರವೇ ನಮ್ಮ ಜೀವನವನ್ನು ರಕ್ಷಿಸುತ್ತದೆ. ಅಂತಹ ಪಾಠಗಳು ಈ ವಿಡಿಯೋ ಮೂಲಕ ನಾವು ಕಲಿತುಕೊಳ್ಳಬೇಕು. ಸೊಲೊಮೋನನ ಪತನಕ್ಕೆ ಸಂಬಂಧಿಸಿದಂತಹ ಅಂಶಗಳು ಇವೆಲ್ಲವೂ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿರಿ, ಅನೇಕರಿಗೂ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ಮತ್ತೊಂದು ಅದ್ಭುತವಾದ ಅಂಶದೊಂದಿಗೆ ಮತ್ತೆ ನಿಮ್ಮ ಬಳಿಗೆ ಬರಲು ಪ್ರಯತ್ನ ಮಾಡುತ್ತೇನೆ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.